ನಾವು ಇವಾಗಿನ್ನೂ ಫಿಲಮ್ ನೋಡ್ಕೊಂಡು ನನಗಂತೂ ಫಿಲಮ್ ಸಖತ್ತಾಗಿ ಇಷ್ಟ ಆಯ್ತು. ಕಾಮಿಡಿಗೆ ಮಾತ್ರ ನನಗೆ ನಗು ತಡೆಯೋಕೆ ಇರಲಿಲ್ಲ. ಕೆಲವೊಂದು ಮಾತು ನನಗೆ ಕೇಳಿಸ್ತಾನೆ ಇರಲಿಲ್ಲ. ಡ್ಯಾನ್ಸ್ ಕೂಗೋದು ಸೌಂಡ್ ಜಾಸ್ತಿ, ಪ್ರಜಾಶಕ್ತಿ ಕ್ಯಾಮ್ರಾಮ್ಯಾನ್ ಕ್ಯಾಪ್ಚರ್ ಮಾಡ್ಕೊಂತಿದ್ರು. ಟೈಮಲ್ಲಿ ಅದನ್ನ ಕೂಗಿದಾಗ ಆ ವಯ್ಯನ್ ಮಕಾನೇ ನೋಡೋಕ್ಕಾಗಲಿಲ್ಲ ಅಂತ. ನನಗೆ ಡಬಲ್ ಆಕ್ಟಿಂಗ್ ಇರೋದೇ ಒಳ್ಳೇದನ್ನಿಸ್ತು. ದ ಡೆವಿಲ್ ಅನ್ನೋ ಕ್ಯಾರೆಕ್ಟರ್ ಬಂದಾಗೆಲ್ಲ ಫಿಲಮ್ ಏನೋ ಒಂಥರ ತುಂಬಾ ಎನರ್ಜಿ ಕೊಡುತ್ತೆ. ಟಿ-ಬಾಸ್ದು ವಾಕಿಂಗ್ ಸ್ಟೈಲ್ ಇದೆ. ಡೆವಿಲ್ 2 ಮಾಡ್ಬೋದು. ನನ್ನ ಮನ್ಸಿಗೆ ಅನ್ಸಿದ್ದು ಡೈರೆಕ್ಟರ್ ಯಾಕೋ 10% ನಂತರನೇ ಯೋಚನೆ ಮಾಡೋರೆ ಅದೊಂದು ಹೀರೋಯಿನ್ ಕ್ಯಾರೆಕ್ಟರ್ಗೆ ಅಂತ ಅನ್ನಿಸ್ತು. ಸೃಷ್ಟಿ ನನ್ನೊಬ್ಬನ ಮೇಲಿಡಿ ತಪ್ಪದು ನಿಜ ಮನರಂಜನೆ. ನಾವು ಇವಾಗಿನ್ನೂ ಫಿಲಮ್ ನೋಡ್ಕೊಂಡು ಜಸ್ಟು ಥಿಯೇಟ್ರಿಂದ ಒಂದು ಹೆಜ್ಜೆ ಈಚೆ ಇಟ್ವಿ. ಅಷ್ಟೊತ್ತಿಗೆ ಯಾರೋ ಅಣ್ಣ ಊಟದ ವ್ಯವಸ್ಥೆ ಇದೆ, ಊಟ ಮಾಡ್ಕೊಂಡು ಹೋಗ್ರಿ ಅಂತ ಕರೆದ್ರು. ಸೊ ಇವಾಗ ಎಲ್ಲರೂ ಊಟ ಹಾಕಿಸ್ಕೊಂಡು ತಿಂತಾಯಿದ್ದೀವಿ. ನೋಡ್ರಿ, ಆ ಪೆಂಡಲ್ ಹತ್ರನೂ ಊಟದ ವ್ಯವಸ್ಥೆ ಮಾಡೋರೆ, ಅಲ್ಲೂ ಕೂಡ ಊಟ ಹಾಕ್ತವ್ರೆ. ಮೋಸ್ಟ್ ವೇಟೆಡ್ ಫಿಲಮ್ ದ ಡೆವಿಲ್ ಫೈನಲಿ ಇವತ್ತು ನೋಡ್ಕೊಂಡು ಬಂದಿದ್ದಾಯಿತು. ನನಗಂತೂ ಡೆವಿಲ್ ಫಿಲಮು ಎಲ್ಲೂ ಬೋರು ಮತ್ತು ತುಂಬ ಲ್ಯಾಗ್ ಆಯಿತು ಅಂತ ಎಲ್ಲೂ ಅನ್ನಿಸ್ಲಿಲ್ಲ. ನಾನೊಬ್ಬ ಡಿ-ಬಾಸ್ ಫ್ಯಾನ್ ಆಗಿ ನನಗಂತೂ ಫಿಲಮ್ ಸಖತ್ತಾಗಿ ಇಷ್ಟ ಆಯಿತು. ಸೂಪರಾಗಿದೆ ಅಂತ ಹೇಳ್ಬೋದು. ನನಗಂತೂ ಹಂಗೆ ಇಷ್ಟ ಆಗಿದ್ದು. ಬಟ್ ನಾರ್ಮಲ್ ಆಡಿಯನ್ಸ್ ಥರ ನೋಡೋಕ್ಕೆ ಹೋದರೆ ಫಿಲಮು ಓಕೆ, ಪರವಾಗಿಲ್ಲ, ಚೆನ್ನಾಗಿದೆ, ಒಂದು ಸತಿ ನೋಡ್ಬೋದು. ನಾರ್ಮಲ್ ಆಡಿಯನ್ಸಿಗೆ ಇದೇ ಥರ ಅನಿಸೋದು. ಫ್ಯಾನ್ಸ್ಗಳಿಗೆ ಮಾತ್ರ ಸಖತ್ತಾಗಿದೆ, ಇನ್ನೂ 2-3 ಸತಿ ನೋಡ್ಬೋದು. ಆ ರೇಂಜಲ್ಲಿ ಇದೆ ಅನ್ನೋ ಥರ ಫೀಲ್ ಆಗುತ್ತೆ. ಮೂವಿ ಕೂಡ ಹಂಗೆ ಇದೆ. ಬಟ್ ನಾರ್ಮಲ್ ಆಡಿಯನ್ಸ್ ಲೆಕ್ಕಕ್ಕೆ ಹೋದರೆ ಒಂದು ಸತಿ ನೋಡ್ಬೋದು. ಒಂದು ಸತಿ ಮಾತ್ರ ಒಂಚೂರು ಬೋರ್ ಆಗೋಲ್ಲ, ಎಲ್ಲೂ ಲ್ಯಾಗ್ ಅನ್ಸಲ್ಲ, ಆರಾಮಾಗಿ ಫ್ಯಾಮಿಲಿ ಸಮೇತ ನೋಡ್ಬೋದು ಫಿಲಮ್ನ. ಫೋನಲ್ಲಿ ನನಗೆ ಅಲೋಹೋ ಮೋರ ಸಾಂಗ್ ಮಾತ್ರ ಅಷ್ಟಕ್ಕಷ್ಟೇ ಅಂತ ಫೀಲ್ ಆಯಿತು. ಬಟ್ ಥಿಯೇಟ್ರಲ್ಲಿ ಆ ಸಾಂಗ್ ಕೇಳೋಕ್ಕೆ ಮಾತ್ರ ನನಗೆ ಎವ್ವಿ ಅಂದರೆ ಎವ್ವಿ ಇಷ್ಟ ಆಯಿತು. ಎಲ್ಲ ಸಾಂಗಿಂತ ಆ ಸಾಂಗ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ನನಗೆ ಇಷ್ಟ ಆಯಿತು. ಮತ್ತು ಗಿಲ್ಲಿದು ಒಂದು ಪೊಲೀಸ್ ಸ್ಟೇಷನಲ್ಲಿ ಕಾಮಿಡಿ ಇದೆ. ಎಲ್ಲ ಕಾಮಿಡಿಲೂ ನನಗೇನು ನಗು ಬರಲಿಲ್ಲ. ಬಟ್ ಪೊಲೀಸ್ ಸ್ಟೇಷನಲ್ಲಿ ಮಾಡಿದ್ದು ಕಾಮಿಡಿಗೆ ಮಾತ್ರ ನನಗೆ ನಗು ತಡೆಯೋಕ್ಕೆ ಇರಲಿಲ್ಲ, ಅಷ್ಟೊಂದು ನಗು ಬಂತು. ಆ ಥರ ಇದೆ ಕಾಮಿಡಿ, ಅದು ಮಾತ್ರ ನನಗೆ ತುಂಬ ಇಷ್ಟ ಆಯಿತು. ಬಟ್ ನನಗೆ ಇವತ್ತು ಫಿಲಮ್ ನೋಡಿದಾಗ ಒಂಚೂರು ಇರಿಟೇಷನ್ ಆಗಿದ್ದು ಏನಂದರೆ, ಯಾವ್ದಾದ್ರು ಒಂದು ಡೈಲಾಗಿಗೆ ಮತ್ತು ಬಾಸ್ ಬರುವಾಗ ಸಾಂಗಿಗೆಲ್ಲ ಆಡಿಯನ್ಸು ಎಲ್ಲ ಕಿರ್ಚೋರು, ಚಪ್ಪಾಳೆ ಹೊಡೆಯೋದು, ವಿಸಿಲ್ ಹೊಡೆಯೋದು ಇದನ್ನೆಲ್ಲ ಮಾಡ್ತಿದ್ರು. ಕೆಲವೊಂದು ಮಾತು ನನಗೆ ಕೇಳಿಸ್ತಾನೆ ಇರಲಿಲ್ಲ. ಮೋಸ್ಟ್ಲಿ ಸೌಂಡ್ ಏನೋ ಕಮ್ಮಿ ಆಗಿತ್ತು, ಇಲ್ಲ ಫ್ಯಾನ್ಸ್ ಕೂಗೋದು ಸೌಂಡ್ ಜಾಸ್ತಿ ಇತ್ತು, ಏನೋ ಗೊತ್ತಿಲ್ಲ. ಆದರೆ ಕೆಲವೊಂದು ಡೈಲಾಗ್ ಮಾತ್ರ ಕೇಳಿಸ್ಲೇ ಇಲ್ಲ ನನಗೆ. ಸೊ ಅದಕ್ಕೆ ಅದನ್ನು ಇನ್ನೊಂದು ಸತಿ ಮಾಲ್ಗಿಲಾಗ ಹೋಗಿ ನೋಡ್ಕೊಬರ್ಬೇಕು. ಮಾಲಲ್ಲೇ ಹೋಗಬೇಕು, ಮತ್ತೆ ಥಿಯೇಟ್ರಿಗೆ ಹೋದರೆ ಮತ್ತೆ ಅವು ಕೇಳಿಸಲ್ಲ, ಅದೇ ಸೌಂಡಿಗೆ ಫ್ಯಾನ್ಸ್ ಕಿರ್ಚಾಡೋದ್ರಿಂದ. ಬಟ್ ಇದನ್ನೆಲ್ಲ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಕ್ರೇಜ್ ಹುಟ್ಟಿದೆ ಅವರಿಂದ ಅಲ್ವಾ, ಅದಕ್ಕೆ. ಮತ್ತು ನನಗೆ ಥಿಯೇಟ್ರಿಂದ ಈಚೆಗಡೆ ಫ್ಯಾನ್ಸ್ ಎಲ್ಲ ಎಂಜಾಯ್ ಮಾಡ್ತಿದ್ದಾಗ, ಸೆಲೆಬ್ರೇಷನ್ ಮಾಡ್ತಿದ್ದಾಗ ಒಂದು ಮನ್ಸು ಒಳವಳಿಕೆನೇ ಬೇಜಾರಾಗಿದ್ದೇನೆಂದರೆ, ಈ ಥರ ಎಲ್ಲರೂ ಅಲ್ಲಿ ಥಿಯೇಟ್ರು ಈಚೆಗಡೆ ಕೂಗ್ತಾಯಿದ್ರು. ಸೊ ಅಲ್ಲಿ ಪ್ರಜಾಶಕ್ತಿ ನ್ಯೂಸ್ನವರು ಕೂಡ ಇದ್ದರು. ಪ್ರಜಾಶಕ್ತಿ ಕ್ಯಾಮ್ರಾಮ್ಯಾನು ಎಲ್ಲ ಕ್ಯಾಪ್ಚರ್ ಮಾಡ್ಕೊತಿದ್ರು. ಅದೇ ಟೈಮಲ್ಲಿ ಅದನ್ನು ಕೂಗಿದಾಗ ಪಾಪ ಆ ವಯ್ಯನ ಮಕಾನೇ ನೋಡೋಕ್ಕಾಗಲಿಲ್ಲ, ಒಂಥರ ಸಪ್ಪೆ ಮಕ ಮಾಡ್ಕೊಂಡ. ಬಟ್ ಏನೂ ಮಾಡೋಕ್ಕಾಗಲ್ಲ, ಅವರು ಸ್ಟಾರ್ಟ್ ಮಾಡಿರೋದು. ಡಿ-ಬಾಸ್ ಫ್ಯಾನ್ಸು ಕಂಟಿನ್ಯೂ ಮಾಡ್ತವ್ರೆ. ಮತ್ತು ನನಗೆ ಗೊತ್ತಿರೋರು ಒಂದಷ್ಟು ಜನ ಡೆವಿಲ್ ಫಿಲಮಿಗೆ ಹೋಗಿದ್ರು. ಅವರಿಗೆಲ್ಲ ಕೇಳಿದಾಗ ಈ ಡಬಲ್ ಆ್ಯಕ್ಟಿಂಗು ಬೇಡ ಅನ್ನಿಸ್ತಿತ್ತು. ಸುಮ್ಮನೆ ಡಬಲ್ ಆ್ಯಕ್ಟಿಂಗ್ ಮಾಡಿಬಿಟ್ಟು ಒಂಥರ ಆಗಿಬಿಟ್ಟೈತೆ ಫಿಲಮು ಅಂತ ಅವ್ರು ಹೇಳಿದ್ರು. ಬಟ್ ನನಗೆ ಡಬಲ್ ಆ್ಯಕ್ಟಿಂಗ್ ಇರೋದೇ ಒಳ್ಳೇದನ್ನಿಸ್ತು. ಯಾಕಂದರೆ ದ ಡೆವಿಲ್ ಅನ್ನೋ ಕ್ಯಾರೆಕ್ಟ್ರು ಈಚೆ ತೆಗಿಯೋಕ್ಕಾಗಲ್ಲ ಡಬಲ್ ಆ್ಯಕ್ಟಿಂಗ್ ಇರಲಿಲ್ಲ ಅಂದಿರೋ. ಏನಕ್ಕೆ ನನಗೆ ಡಬಲ್ ಆ್ಯಕ್ಟಿಂಗ್ ಇರಲೇಬೇಕು ಅಂತ ಮೈಂಡಿಗೆ ಸ್ಟ್ರಾಂಗಾಗಿ ಅನಿಸ್ತು ಅಂದರೆ, ದ ಡೆವಿಲ್ ಧನುಷ್ ಆಗಿದ್ದಾಗ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಸೊ ಅದನ್ನು ಸಿಂಗಲ್ ಆ್ಯಕ್ಟಿಂಗಲ್ಲಿ ಅದನ್ನು ಆ ಥರ ಬ್ಲೇಂಡ್ ಮಾಡಿ ಅದನ್ನು ಮಾಡೋಕ್ಕೆ ಆಗಲ್ಲ. ಯಾಕಂದರೆ ಅದು ಸೊಸೈಟಿಲಿ ಬೇರೆ ಥರ ನೆಗೆಟಿವ್ಗೆ ಎಲ್ಲ ಟರ್ನ್ ಆಗುತ್ತೆ. ಸೊ ಇದು ಡಬಲ್ ಆ್ಯಕ್ಟಿಂಗ್ ಇರೋದು ಒಳ್ಳೆಯದೇ ಆಯಿತು. ದ ಡೆವಿಲ್ ಅನ್ನೋ ಕ್ಯಾರೆಕ್ಟ್ರು, ರಾಡ್ನೆಸ್ಸು ಅವನ್ನೆಲ್ಲ ಈಚೆ ತೆಗಿಯೋದಕ್ಕೆ. ಮತ್ತು ಈ ಫಿಲಮ್ದು ಫಸ್ಟ್ ಟೈಟ್ಲು ಬಂದು ಡೆವಿಲ್ ದ ಹೀರೋ ಅಂತ ಇತ್ತು. ಆಮೇಲೆ ಅದನ್ನು ದ ಡೆವಿಲ್ ಮಾಡಿದ್ರು ಹೀರೋ ತೆಗ್ದಾಕಿ. ಆ ಹೀರೋ ಏನಕ್ಕೆ ತೆಗ್ದಾಕಿದ್ರು ಅಂತ ನನಗೆ ಥಿಂಕಿಂಗ್ ಮಾಡ್ತಿದ್ದೆ. ಸೊ ಫಿಲಮ್ ನೋಡಿದ ಮೇಲೆ ಗೊತ್ತಾಯಿತು ಯಾಕೆ ತೆಗ್ದಾಕವ್ರೆ ಅಂತ. ದ ಡೆವಿಲ್ ಅನ್ನೋ ಕ್ಯಾರೆಕ್ಟ್ರು ಬಂದಾಗೆಲ್ಲ ಫಿಲಮ್ ಏನೋ ಒಂಥರ ತುಂಬ
ಎನರ್ಜಿ ಕೊಡುತ್ತೆ, ಆಡಿಯನ್ಸ್ಗೂ ಅಷ್ಟೇ ತುಂಬ ಕನೆಕ್ಷನ್ ಕಾಣುತ್ತೆ. ದ ಡೆವಿಲ್ ಅನ್ನೋ ಕ್ಯಾರೆಕ್ಟ್ರು ಅದೇನು ತುಂಬ ಇಷ್ಟ ಆಗುತ್ತೆ ನೋಡೋರಿಗೆ. ನನಗೂ ತುಂಬ ಇಷ್ಟ ಆಯಿತು. ಮತ್ತು ಮೂವಿಲಿ ತುಂಬ ಟ್ವಿಸ್ಟ್ ಇದೆ, ಬಟ್ ನನಗೆ ಲಾಸ್ಟಲ್ಲಿ ತುಂಬ ಕನ್ಫ್ಯೂಷನ್ ಆಗೋಯಿತು. ನಾನು ಕ್ಲಿಯರ್ ಕಟ್ಟಾಗಿ ಫೋಕಸ್ ಮಾಡ್ಕೊಂಡು ನೋಡ್ತಾ ಇದ್ದೆ, ಬಟ್ ಆದರೂ ಅದು ನನಗೆ ಕನ್ಫ್ಯೂಷನ್ ಮಾಡಿಸ್ತು. ಆ ಸೀನು ಕನ್ಫ್ಯೂಷನ್ ಮಾಡಿಸ್ಬೇಕು ಅಂತಲೇ ಒಂದು ಸೀನ್ ಅವ್ರು ಇಟ್ಟವ್ರೆ. ಆ ಸೀನ್ ಏನಾದರೂ ಅದೇ ಫಿಲಮಲ್ಲಿ ಆ್ಯಕ್ಟ್ ಮಾಡಿರ್ತಾರಲ್ಲ, ಫುಲ್ ಕಂಪ್ಲೀಟು ಸ್ಟೋರಿ ಗೊತ್ತಿಲ್ಲದೆ ಇರೋರು, ಅವರೇ ಏನಾದರೂ ಆ ಸೀನ್ ನೋಡಿದ್ರೆ ಅವರೇ ಕೊನೆಗೂ ಕನ್ಫ್ಯೂಷನ್ ಆಗಿ ಕೊನೆಗೆ ಡೈರೆಕ್ಟ್ರ್ ಹತ್ರ ಹೋಗಿ ಆ ಸೀನಿಗೆ ಸೊಲ್ಯೂಷನ್ನು ಪಡ್ಕೊತಾರೆ. ಬಟ್ ಆ ಕನ್ಫ್ಯೂಷನ್ ಸೀನ್ ನೋಡಿದ್ರೆ ಲಾಸ್ಟಲ್ಲಿ ಒಂದು ಟಿ ಬಾಸ್ದು ವಾಕಿಂಗ್ ಸ್ಟೈಲ್ ಇದೆ, ಅದನ್ನು ನೋಡ್ತಾ ಇದ್ರೆ ಯಾಕೋ ನನಗೆ ಡೆವಿಲ್ 2 ಮಾಡ್ಬೋದು, ಇಲ್ಲ ಡೆವಿಲ್ 2 ಕಾನ್ಸೆಪ್ಟು ಅವ್ರ ಮೈಂಡಲ್ಲಿ ಇದೆ ಅನ್ನೋ ಥರ ನನಗೆ ಥಿಂಕಿಂಗ್ ಬರ್ತಿದೆ. ಇಷ್ಟು ಕೂಡ ಈ ಮೂವಿ ಬಗ್ಗೆ ನನಗೆ ಅನಿಸಿದ್ದು. ಫೈನಲಿ ನಾರ್ಮಲ್ ಆಡಿಯನ್ಸು ಹೋಗಿ ನೋಡ್ಬೋದು. ಫಿಲಮ್ ಎಲ್ಲೂ ನಿಮಗೆ ಬೋರ್ ಆಗೋದು, ಲ್ಯಾಗ್ ಮಾಡಿಸೋದು, ತುಂಬ ಎಳಿತವ್ರೆ ಅಂತ ಅನ್ಸೋದು ಇವೆಲ್ಲೂ ಏನೂ ಅನಿಸೋದೇ ಇಲ್ಲ. ಪರವಾಗಿಲ್ಲ ಗುರು, ಒಂದು ರೇಂಜಲ್ಲಿ ಐತೆ ಫಿಲಮು, ನೋಡ್ಬೋದು. ಒಂದು ಒಳ್ಳೆ ಫಿಲಮ್ ಕೊಟ್ಟವ್ರೆ ಅಂತಲೇ ಅನಿಸೋದು. ಅಕಸ್ಮಾತ್ ಆ ಥರ ನಿಮಗೆ ಅನಿಸ್ಲಿಲ್ಲ ಅಂದರೆ ನಿಮ್ಮ ಮೈಂಡಲ್ಲಿ ಬೇರೆ ಏನಾದರೂ ಇರುತ್ತೆ ಅಂತಲೇ ಗ್ಯಾರಂಟಿ. ಅರ್ಥ ಆಯಿತು ಅನಿಸುತ್ತೆ. ಮತ್ತು ಈ ಫಿಲಮ್ ನೋಡಿ ನನ್ನ ಬಗ್ಗೆ ನನಗೆ ಇಷ್ಟ ಆಗಿದ್ದೇನೆಂದರೆ ನನ್ನ ಥಿಂಕಿಂಗ್ ಥಾಟ್ ಬಗ್ಗೆ. ಫಿಲಮ್ ಸ್ಕ್ರಿಪ್ಟು ಸ್ಟೋರಿ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಲ್ಲ, ಅದು ನನಗೆ ಇಷ್ಟ ಆಯಿತು. ಯಾಕಂದರೆ ದ ಡೆವಿಲ್ ಮೂವಿಲಿ ರುಕ್ಮಿಣಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ದ ಡೆವಿಲ್ ಮತ್ತು ಕೃಷ್ಣ ಅನ್ನೋ ಕ್ಯಾರೆಕ್ಟ್ರನ್ನ ಕಂಟ್ರೋಲ್ ಮಾಡ್ತಾರಲ್ಲ, ಇದನ್ನು ಈ ಕಾನ್ಸೆಪ್ಟಿಗೆ ನನಗೆ ತುಂಬ ಇಷ್ಟ ಆಯಿತು. ಇದ್ರ ಬಗ್ಗೆ ನನಗೆ ಇಷ್ಟ ಆಯಿತು. ಯಾಕಂದರೆ ನನ್ನ ಚಾನಲಲ್ಲಿ ರಣರಾವಣಂ ಅನ್ನೋ ಒಂದು ಟೈಟ್ಲ್ ಇಟ್ಕೊಂಡು ಸುದೀಪ್ ಸರ್ ಮತ್ತು ಡಿ ಬಾಸ್ ಅವರು ಇಬ್ಬರು ಸೇರಿ ಒಂದು ಫಿಲಮ್ ಮಾಡಿದ್ರೆ ಯಾವ ಥರ ಮಾಡ್ಬೋದು ಅಂತ ನಾನು ಒನ್ಲೈನ್ ಸ್ಟೋರಿನ ಕ್ರಿಯೇಟ್ ಮಾಡಿ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಲಾಸ್ಟಲ್ಲಿ ಆ ವೀಡಿಯೋ ಎಂಡ್ ಆಗೋ ಟೈಮಲ್ಲಿ ಮುಂದೊಂದು ದಿನ ನೋಡೋಣ, ಇದನ್ನು ದೊಡ್ಡ ಸ್ಟೋರಿ ಥರ ಮಾಡಿ ದೊಡ್ಡ ಸ್ಕ್ರಿಪ್ಟ್ ಮಾಡಿ ಇದನ್ನು ನರೇಷನ್ ಮಾಡ್ತೀನಿ ಯೂಟ್ಯೂಬಲ್ಲಿ ಅಂತ ಹೇಳಿದ್ದೆ. ಸೊ ಯೂಟ್ಯೂಬಲ್ಲಿ 2.5 ಗಂಟೆ ಆ ಸ್ಟೋರಿ ಮಾಡಿ ಅದನ್ನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ರು ಜಾಸ್ತಿ ಜನ ನೋಡಲ್ಲ, ರೀಚ್ ಆಗಲ್ಲ ಅಂತ ನನಗೆ ಗೊತ್ತು. ಸೊ ಅದಕ್ಕೆ ನಾನು ಸುಮ್ಮನಾದೆ. ಆದರೂ ಇದನ್ನು ಮನಸ್ಸಲ್ಲಿ ಒಂದು ದೊಡ್ಡ ಸ್ಟೋರಿಯಾಗಿ ಮಾಡಿದ್ರೆ ಸುದೀಪ್ ಸರ್ ಮತ್ತು ಡಿ ಬಾಸ್ನ ಹೆಂಗೆ ಕಂಟ್ರೋಲ್ ಮಾಡ್ಬೋದು, ಅವರಿಬ್ಬರನ್ನು ಯಾವ ಥರ ವಿಲನ್ ಆಗಿ ಮಾಡ್ಬೋದು, ಮತ್ತು ಅವರಿಬ್ಬರನ್ನು ಯಾವ ಥರ ಹೀರೋ ಆಗಿ ಮಾಡಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೆ. ಅವಾಗ ನನ್ನ ಮೈಂಡಿಗೆ ತಟ್ಟಂತ ಬಂದಿದ್ದು ಒಂದೇ ಒಂದು ಥಾಟು, ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ, ಇದು ನಂದು ಆನೆಸ್ಟ್ ಥಿಂಕಿಂಗ್ ಬಗ್ಗೆ ಹೇಳ್ತಾ ಇರೋದು. ಸೊ ಅವಾಗ ಬಂದಿದ್ದು ಒಂದೇ ಒಂದು ಥಾಟ್ ಏನಪ್ಪ ಅಂದರೆ, ಹೀರೋಯಿನ್ನ ಸೆಂಟ್ರಿಗೆ ಇಟ್ಕೊಂಡು ಇವರಿಬ್ಬರು ಕ್ಯಾರೆಕ್ಟ್ರನ್ನ ಯಾವ ಥರ ಬೇಕು ಆ ಥರ ಕಂಟ್ರೋಲ್ ಮಾಡೋದು, ಮಾಡಿ ಅದ್ರ ತಕ್ಕಂತೆ ಫಿಲಮ್ ಮಾಡೋದು, ಈ ಥರ ಎಲ್ಲ ನನ್ನ ಮೈಂಡಿಗೆ ಥಿಂಕಿಂಗ್ ಬಂತು. ಸೊ ಫೈನಲಿ ನನಗೊಂದು ಸತಿ ಅನಿಸಿದ್ದೇನೆಂದರೆ, ಇಷ್ಟು ದೊಡ್ಡ ಫ್ಯಾನ್ ಬೇಸ್ ಇರೋ ಇಬ್ಬರು ಆ್ಯಕ್ಟರ್ನ ಇಟ್ಕೊಂಡು ಒಂದೇ ಒಂದು ಲವ್ ಟಾಪಿಕ್ ಅಂತ ಇಟ್ಕೊಂಡು ಒಂದು ಹೀರೋಯಿನ್ನ ಇಟ್ಕೊಂಡು ಇವರಿಬ್ಬರನ್ನ ಕಂಟ್ರೋಲ್ ಮಾಡಿದ್ರೆ ಅದು ಆಡಿಯನ್ಸಿಗೆ ಕನೆಕ್ಟ್ ಆಗುತ್ತಾ, ಇದರಿಂದ ಸಕ್ಸಸ್ ತಾಂಬೋದಾ ಅನ್ನೋ ಕ್ವಶನು ನನ್ನ ಮೈಂಡಿಗೆ ಸ್ಟ್ರಾಂಗಾಗಿ ಬಂತು. ಸೊ ಇವೆಲ್ಲ ಆಗಲ್ಲ, ಇದೆಲ್ಲ ಒಂದು ಹೀರೋಯಿನ್ನು ಒಂದು ಲವ್ ಅನ್ನೋ ಒಂದು ಟಾಪಿಕ್ನ ಇಟ್ಕೊಂಡು ಈ ಥರ ಇಬ್ಬರು ಸ್ಟಾರ್ನ ಕಂಟ್ರೋಲ್ ಮಾಡೋಕ್ಕಾಗಲ್ಲ ಅಂತ ಅನ್ನಿಸ್ತು. ಮತ್ತು ಎಲ್ಲರಿಗೂ ಗೊತ್ತಿರೋಂಗೆ ನನಗೂ ಗೊತ್ತಿರೋಂಗೆ ನಾವು ಯೂಟ್ಯೂಬರ್ಸು ನಾವು ಮಾಡೋ ಸ್ಟೋರಿ ಎಲ್ಲ ಫಿಲಮ್ ಆಗಲ್ಲ. ಏನೋ ನಮ್ಮ ಮೈಂಡಲ್ಲಿ ಒಂದು ಥಾಟ್ ಇದೆ, ಒಂದು ಚೆನ್ನಾಗಿರೋ ಸ್ಕ್ರಿಪ್ಟ್ ಇದೆ ಅಂತ ನಮಗೆ ಅನಿಸಿದಾಗ ಒಂದು ವೀಡಿಯೋ ಮಾಡಿ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ಬೋದು ಅಷ್ಟೇ. ಅದನ್ನು ಬಿಟ್ಟರೆ ದೊಡ್ಡದಾಗಿ ಫಿಲಮ್ ಅಂತೂ ತೆಗಿಯೋಕ್ಕಾಗಲ್ಲ. ಸೊ ಇವತ್ತು ಡೆವಿಲ್ ಫಿಲಮ್ ನೋಡಿದಾಗ ರುಕ್ಮಿಣಿ ಅನ್ನೋ ಒಂದು ಕ್ಯಾರೆಕ್ಟರ್ನ ಇಟ್ಕೊಂಡು ದ ಡೆವಿಲ್ ಮತ್ತು ಕೃಷ್ಣ ಅನ್ನೋ ಕ್ಯಾರೆಕ್ಟ್ರನ್ನ ಕಂಟ್ರೋಲ್ ಮಾಡೋರೆ. ಆ ಒಂದು ಕ್ಯಾರೆಕ್ಟ್ರು ಇಟ್ಕೊಂಡು ಫಿಲಮ್ಗೆ ಒಂದು ಟ್ವಿಸ್ಟ್ ಕೊಟ್ಟು ಫಿಲಮ್ ಮಾಡೋರೆ ಅಂದಾಗ ನನ್ನ ಮನಸ್ಸಿಗೆ ಅನಿಸಿದ್ದು, ಡೈರೆಕ್ಟರ್ ಯಾಕೋ 10% ನನ್ನ ಥರನೇ ಯೋಚನೆ ಮಾಡೋರೆ ಅದೊಂದು ಹೀರೋಯಿನ್ ಕ್ಯಾರೆಕ್ಟ್ರಿಗೆ ಅಂತ ಅನ್ನಿಸ್ತು. ಬಟ್ ನನಗೂ ಅವ್ರಿಗೂ ವ್ಯತ್ಯಾಸ ಏನಂದರೆ ಸ್ಕ್ರಿಪ್ಟಲ್ಲಿ ಅವರು ಡಬಲ್ ಆ್ಯಕ್ಟಿಂಗ್ನ ಇಟ್ಕೊಂಡು ಒಂದು ಹೀರೋಯಿನ್ ಕ್ಯಾರೆಕ್ಟ್ರಿಂದ ಕಂಟ್ರೋಲ್ ಮಾಡೋರೆ. ಬಟ್ ನಾನು ಅದೇ ಒಂದು ಹೀರೋಯಿನ್ ಕ್ಯಾರೆಕ್ಟ್ರ್ ಇಟ್ಕೊಂಡು ಇಬ್ಬರು ಬೇರೆ ಬೇರೆ ಬಿಗ್ ಫ್ಯಾನ್ ಬೇಸ್ ಇರೋ ಸ್ಟಾರ್ಗಳನ್ನ ಇಟ್ಕೊಂಡು ಕಂಟ್ರೋಲ್ ಮಾಡ್ಬೋದು, ಮಾಡೋ ಥರ ಮಾಡಬೇಕು ಅಂತ ಸ್ಕ್ರಿಪ್ಟ್ ಬಗ್ಗೆ ಯೋಚನೆ ಮಾಡಿದ್ದೆ. ಬಟ್ ನಂದು ಅದು ಆಗಲ್ಲ, ಯಾಕಂದರೆ ಇಬ್ಬರು ಫ್ಯಾನ್ಸ್ ಬೇಸು ತುಂಬ ದೊಡ್ಡದಿದೆ. ಅದು ಒಂಚೂರು ಹೆಚ್ಚು ಕಮ್ಮಿ ಆದರೂ ಕಾಂಟ್ರವರ್ಸಿ ಗಲಾಟೆ ಇವೆಲ್ಲ ಏನೇನೋ ಆಗುತ್ತೆ. ಸೊ ಅದು ನಿಮಗೂ ಗೊತ್ತು.
ಸೊ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್.